ಅತಿದೊಡ್ಡ ರಾಬರಿಗೆ ಬೆಂಗಳೂರು ಸಾಕ್ಷಿಯಾಗಿತ್ತು. 7 ನಿಮಿಷದಲ್ಲಿ 7 ಕೋಟಿ 11 ಲಕ್ಷವನ್ನ ಅಬೇಸ್ ಮಾಡಿ ಅಲ್ಲಿಂದ ಗ್ಯಾಂಗ್ ಪರಾರಿಯಾಗಿತ್ತು. ಈ ಗ್ಯಾಂಗ್ ಅನ್ನ ಪತ್ತೆ ಹಚ್ಚೋದಕ್ಕೆ ಪೊಲೀಸರು ವಿಶೇಷ ತಂಡದ ರಚನೆ ಮಾಡಿದ್ದಾರೆ, ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಪ್ರಮುಖವಾಗಿ ಬೆಂಗಳೂರಿನಲ್ಲಿ 7 ಕೋಟಿ ದರೋಡೆ ಕೇಸ್. ಪೊಲೀಸರನ್ನ ಪ್ರತಿ ಹಂತದಲ್ಲಿ ಯಾಮಾರಿಸ್ಬಿಟ್ರ ಲೋಕಲ್ ಬಾಯ್ಸ್ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಬೆಂಗಳೂರಲ್ಲಿ 7 ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರನ್ನ ಪ್ರತಿ ಹಂತದಲ್ಲೂ ಕೂಡ ಲೋಕಲ್ ಬಾಯ್ಸ್ ಯಾಮಾರಿಸಿದ್ದಾರಾ ಅಂತ. ಕೋಟಿ ಲೂಟಿಗೆ ತಿಂಗಳುಗಟ್ಟಲೆ ಸ್ಕೆಚ್ ರೂಪುಗೊಂಡಿತ್ತು ಅಂತ ಪೊಲೀಸರು ಹಿಂದೆ ಬಿದ್ದರೂ ಕೂಡ ಯಾವುದೇ ರೀತಿಯ ಮಾಹಿತಿ ಪೊಲೀಸರಿಗೆ ಸಿಗಬಾರದು ಅನ್ನೋ ರೀತಿಯಲ್ಲಿ ಪ್ಲಾನ್ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಆರೋಪಿಗಳ ಪ್ಲಾನ್ ಅಂದಾಜಿಸಿಯೇ ಹಿಂದೆ ಬಿದ್ದಿತ್ತು ಒಂದು ಪೊಲೀಸ್ ಟೀಮ್. 4 ಜಂಟಿ ಪೊಲೀಸ್ ಆಯುಕ್ತರು, 18 ಡಿಸಿಪಿಗಳಿಗೆ ಇದು ಚಾಲೆಂಜ್ ಆಗಿದೆ. ಎಲ್ಲ ಆರೋಪಿಗಳು ಬಾಣಸ್ವಾಡಿಯ ಒಂದೇ ಗ್ಯಾಂಗ್ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕಿದ್ದಾರೆ. ಬೆಂಗಳೂರಿನಲ್ಲಿ 7 ಕೋಟಿ ದರೋಡೆ ಪ್ರಕರಣ ಇದೆಯಲ್ಲ, ಇದು ಜಸ್ಟ್ ನಿನ್ನೆ ಮೊನ್ನೆ ಅಥವಾ ಒಂದು 2-3 ದಿನದಿಂದ ಇದನ್ನ ಅಬ್ಸರ್ವ್ ಮಾಡಿ ಗ್ಯಾಂಗ್ ದರೋಡೆ ಮಾಡಿದ್ದಲ್ಲ, ಬದಲಾಗಿ ತಿಂಗಳಾನುಗಟ್ಟಲೆ ಪೊಲೀಸರ ಕೈಗೆ ಸಿಗದೇ ಇರೋ ರೀತಿಯಲ್ಲಿ ಹೆಂಗೆ ನಾವು ದರೋಡೆ ಮಾಡಿ ಇಲ್ಲಿಂದ ಎಸ್ಕೇಪ್ ಆಗಬೇಕು ಅನ್ನೋದ್ರ ಬಗ್ಗೆ ಒಂದು ರೂಟ್ ಮ್ಯಾಪ್ ಇಂದ ಹಿಡ್ಕೊಂಡು ದರೋಡೆ ಮಾಡುವಂತ ಸ್ಥಳವನ್ನ ಗುರುತು ಮಾಡೋದ್ರಿಂದ ಹಿಡ್ಕೊಂಡು ದರೋಡೆ ಆದ ಬಳಿಕ ಹೆಂಗೆ ಯಾವ ರೀತಿ ಪರಾರಿ ಆಗಬೇಕು ಅನ್ನೋದ್ರ ಬಗ್ಗೆ ಹಿಡ್ಕೊಂಡು ಎಲ್ಲವೂ ಕೂಡ ತಿಂಗಳಾನುಗಟ್ಟಲೆಯಿಂದಲೇ ಪ್ಲಾನ್ ಆಗಿತ್ತು. ಅದನ್ನ ಅದೇ ರೀತಿ ಎಕ್ಸಿಕ್ಯೂಟ್ ಮಾಡಿದೆ ಈ ಗ್ಯಾಂಗ್ ಅನ್ನೋದು ಬಹಳ ಸ್ಪಷ್ಟ. ಹಾಗಾಗಿ ಆ ಕುರಿತ ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೆ ಪೊಲೀಸರು ಮುಂದಾಕಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಪ್ರಮುಖವಾಗಿ ಆಂಧ್ರದಲ್ಲಿ ಈಗ ದರೋಡೆಗೆ ಬಳಕೆ ಮಾಡಿದಂತಹ ಇನೋವಾ ಕಾರ್ ಇತ್ತಲ್ಲ, ಅದು ಪತ್ತೆಯಾಗಿದೆ. ಬಟ್ ಕಾರ್ ನಂಬರ್ ಪ್ಲೇಟ್ ಕೂಡ ಅದು ಒರಿಜಿನಲ್ ಅಲ್ಲ, ಅಲ್ಲೂ ಕೂಡ ನಕಲಿ ನಂಬರ್ ಪ್ಲೇಟ್ ಅನ್ನ ಯೂಸ್ ಮಾಡಿದೆ ಈ ಗ್ಯಾಂಗ್ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಹಾಗಾಗಿ ಆರೋಪಿಗಳನ್ನ ಪತ್ತೆ ಹಚ್ಚೋದೇ ಪೊಲೀಸರಿಗೆ ಸವಾಲಾಗಿದೆ. ಕಲ್ಯಾಣ ನಗರ ಟು HDFC ಬ್ಯಾಂಕ್ ಟು ಡೈರಿ ಸರ್ಕಲ್ ಅಂತೆ, ಡೈರಿ ಸರ್ಕಲ್ ಟು ಹೊಸೂರು ಇಲ್ಲ ಹೊಸಕೋಟೆ ಅನ್ನೋ ರೀತಿಯಲ್ಲಿ ಪ್ಲಾನ್ ಆಗಿತ್ತು ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಕಲ್ಯಾಣ ನಗರ ಟು HDFC ಬ್ಯಾಂಕ್ ಜೊತೆಗೆ HDFC ಬ್ಯಾಂಕ್ ಇಂದ ಡೈರಿ ಸರ್ಕಲ್ ಇಂದ ಹೊಸೂರು ಇಲ್ಲ ಅಂದ್ರೆ ಹೊಸಕೋಟೆ ಕಡೆಗೆ ಹೋಗಬೇಕು ಅನ್ನೋ ರೀತಿಯಲ್ಲಿ ಪ್ಲಾನ್ ಆಗಿತ್ತು. ರಾಬರಿ ಬಗ್ಗೆ ಮೊದಲೇ ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡ್ಕೊಂಡಿತ್ತಂತೆ ಈ ಗ್ಯಾಂಗ್. ಹಿಂದಿಯಲ್ಲಿ ಮಾತಾಡಿದ್ರೆ ನಾರ್ತ್ ಗ್ಯಾಂಗ್ ಅಂದ್ಕೊಳ್ತಾರೆ ಅಂತ ಪ್ಲಾನ್ ರೂಪಿಸ್ತಾರೆ. ಪೊಲೀಸರಿಗೆ ಮಾಹಿತಿ ತಿಳಿಯೋದ್ರೊಳಗಡೆ ಕರ್ನಾಟಕ ದಾಟಬಿಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರಂತೆ. ದಾರಿ ಮಧ್ಯೆ ಬದಲಾಯಿಸಿ ಆಂಧ್ರ ಪ್ರದೇಶದ ಕಡೆಗೆ ಹೋಗೋದಕ್ಕೆ ಈ ಗ್ಯಾಂಗ್ ಪ್ಲಾನ್ ಮಾಡ್ಕೊಳ್ಳುತ್ತೆ. ಪೊಲೀಸರ ಗಮನ ತಮಿಳುನಾಡು ಕಡೆ ಸೆಳೆಯುವಂತಹ ಪ್ಲಾನ್ ಅನ್ನ ಮಾಡ್ತಾರೆ. ದಾರಿ ತಪ್ಪಿಸುವ ಪ್ಲಾನ್ಗಳಾಗಿ ಹೋಗಿತ್ತು ಅಂತ ಪೊಲೀಸರ ದಿಕ್ಕು ತಪ್ಪಿಸೋದಕ್ಕೆ ಇನೋವಾ ಕಾರ್ ಅಡ್ಡಾದಿಡ್ಡಿಯಾಗಿ ಓಡಾಡಿಸಿದೆ ಈ ಗ್ಯಾಂಗ್. 3 ವಾಹನಗಳು ಒಂದೊಂದು ಮಾರ್ಗದಲ್ಲಿ ಎಸ್ಕೇಪ್ ಆಗ್ಬಿಟ್ಟಿದೆ. ಆಂಧ್ರ ರೀಚ್ ಆದ ಕೂಡಲೇ ವೆಹಿಕಲ್ ಚೇಂಜ್ ಮಾಡಿದ್ದಾರಂತೆ ಖದೀಮರು. ಇನೋವಾ ಕಾರ್ ಒಂದು ಕಡೆ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ ಖದೀಮರು. ಇನ್ನಿಬ್ಬರು ಒಂದೊಂದು ಕಡೆ ಎಸ್ಕೇಪ್ ಆಗಿರುವಂತಹ ಮಾಹಿತಿಯನ್ನ ಪೊಲೀಸರು ಪಡೆದುಕೊಂಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ಅಜಯ್ ಕುಮಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ತಿಂಗಳಾನುಗಟ್ಟಲೆ ಪ್ಲಾನ್ ಮಾಡಿ ಅದನ್ನ ನೀಟಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಒಂದೊಂದು ಬಹಳ ಸ್ಪಷ್ಟ, ಪೊಲೀಸರಿಗೆ ಒಂದು ಚಿಕ್ಕ ಸುಳಿವು ಸಿಗಬಾರದು ಅನ್ನೋ ನಿಟ್ಟಿನಲ್ಲಿ ಪ್ಲಾನ್ ಆಗಿತ್ತು ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಈಗ ಪೊಲೀಸರ ತನಿಖೆ ಹೆಂಗೆ ಯಾವ ಆಯಾಮದಲ್ಲಿ ಸಾಗ್ತಾ ಇದೆ? ಏನಾದರೂ ಪ್ರಾಥಮಿಕ ಮಾಹಿತಿನ ಪಡೆದುಕೊಂಡಿದ್ದಾರೆ ಪೊಲೀಸರು? ಇನ್ಸೈಡ್ ಮಾಹಿತಿ ಕೊಡೋದಾದ್ರೆ
ಖಂಡಿತವಾಗ್ಲೂ ಶ್ರುತಿ ಈಗಾಗ್ಲೇ ಏನೋ ಪ್ರತಿಯೊಂದು ಹಂತದಲ್ಲೂ ಕೂಡ ಅವರು ಒಂದಲ್ಲ ಒಂದು ಪ್ಲಾನ್ ಮಾಡಿರುವಂತ ವಿಚಾರಗಳು ಕೂಡ ಗೊತ್ತಾಗ್ತಿದೆ. ಅಂದ್ರೆ ಇದು ಒಂದು ದಿನ 2 ದಿನ ನಡೆದಿರುವಂತಹ ಪ್ಲಾನ್‌ಗಳಲ್ಲ. ಸಾಕಷ್ಟು ದಿನಗಳಿಂದನೂ ಕೂಡ ಇದನ್ನ ರೆಡಿ ಮಾಡಿದ್ದಾರೆ. ಜೊತೆಗೆ ಓಡಾಡಿದ್ದಾರೆ. ಈಗ ಏನೇನು ಯಾವ್ಯಾವ ಕೃತ್ಯ ಆಗಿರುವಂತಹ ಸ್ಥಳಗಳಿದೆಯೋ ಅಲ್ಲಿ ಪ್ರತಿಯೊಂದು ಕಡೆ ಕೂಡ ಓಡಾಡಿದ್ದಾರೆ. ಅದರ ಜೊತೆಗೆ ಬ್ಲೂ ಪ್ರಿಂಟ್ ಅನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಅಂದ್ರೆ ಯಾವ್ಯಾವ ರೀತಿಯಾಗಿ ಎಲ್ಲೆಲ್ಲಿ ನಾವು ಹೋಗ್ಬೇಕು, ಎಷ್ಟೊತ್ತಿಗೆ ಹೋಗ್ಬೇಕು ವಿತ್ ಟೈಮಿಂಗ್ಸ್ ಕೂಡ ಇವರೆಲ್ಲದನ್ನೂ ಕೂಡ ಅಲ್ಲಿ ಮೆನ್ಷನ್ ಮಾಡ್ಕೊಂಡು ಮೀಟಿಂಗ್‌ಗಳನ್ನು ಕೂಡ ಮಾಡಿದ್ದಾರೆ. ಸೊ ಹೀಗಾಗಿ ಅದೇ ರೀತಿಯಾಗಿ ಇವರು ಹೊಸೂರು ರಸ್ತೆಗೆ ಹೋಗ್ತಾರೆ. ಯಾಕಂದ್ರೆ ತಮಿಳ್ನಾಡು ಕಡೆ ಡೈವರ್ಟ್ ಮಾಡ್ಬೇಕು ಅಂತ ಹೇಳಿ. ಆ ನಂತರ ಅವರು ಆ ಹೊಸಕೋಟೆ ಮಾರ್ಗವಾಗಿ ಅಲ್ಲನ್ನು ಕೂಡ ಟೋಲ್ ಅನ್ನ ತಪ್ಪಿಸಿ ಬೇರೆ ರೂಟ್ ಕಡೆಯಿಂದ ಮತ್ತೆ ಚಿತ್ತೂರ್ಗೂ ಕೂಡ ಹೋಗಿರುವಂತದ್ದು. ಸೊ ಹೀಗಾಗಿ ಅಲ್ಲೂ ಕೂಡ ಕೆಲವೊಂದು ಹುಡುಗರನ್ನ ಅವರು ಕೂಡ ರೆಡಿ ಮಾಡಿದ್ದಾರೆ. ಅಲ್ಲೂ ಕೂಡ ಬೇರೆ ಬೇರೆ ಕಾರ್ಗಳನ್ನ ಕೂಡ ಅರೇಂಜ್ ಮಾಡ್ಬೇಕು ಅಂತಾನು ಕೂಡ ಈಗಾಗ್ಲೇ ಎಲ್ಲ ಸಿದ್ಧತೆ ಮಾಡ್ಕೊಂಡು ಅಲ್ಲೂ ಕೂಡ ಈಗಾಗ್ಲೇ ಕಾರ್ ಬಿಟ್ಟು ಕೂಡ ಹೋಗಿರುವಂತದ್ದು. ಇನ್ನು ಪ್ರಮುಖವಾಗಿ ಇವರು ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ಅಲ್ಲಿ ಕೇವಲ ಹಿಂದಿಯಲ್ಲಿ ಮಾತನಾಡ್ತಿದ್ರು. ಆದ್ರೆ ಇಲ್ಲಿ ಹಿಂದಿ ಡೈವರ್ಟ್ ಮಾಡೋದಕ್ಕೆ ಅಷ್ಟೇ ಅದು. ಯಾಕಂದ್ರೆ ಈ ಹಿಂದಿ ಅಂತ ಗೊತ್ತಾದ್ರೆ ಇಲ್ಲಿ ಬೇರೆ ಗ್ಯಾಂಗ್ಗಳನ್ನ ಇವರು ಏನೋ ಹಿಡಿಯಕ್ ಹೋಗ್ತಾರೆ, ನಮ್ಮನ್ನ ಬಿಡ್ತಾರೆ ಅಂತ ಹೇಳಿ ಇಲ್ಲಿರುವಂತ ಲೋಕಲ್ ಬಾಯ್ಸ್ ಅಂದ್ರೆ ಬಾಣಸ್ವಾಡಿ ಭಾಗದಲ್ಲಿರುವಂತ ಲೋಕಲ್ ಬಾಯ್ಸ್ ಏನಿದ್ದಾರೆ ಅವರು ಹಿಂದಿಯಲ್ಲಿ ಮಾತನಾಡಿ ಸಿಗ್ತಾ ಇರುವಂತದ್ದು. ಆದ್ರೆ ಅವ್ರು ಯಾರು ಕೂಡ ಹಿಂದಿ ಅವರೆಲ್ಲ, ಎಲ್ಲರೂ ಕೂಡ ಬಾಣಸ್ವಾಡಿ ಕಲ್ಯಾಣ ನಗರ ವ್ಯಾಪ್ತಿಯಲ್ಲಿರುವಂತವ್ರೆ ಅಂತ ಹೇಳಿ ಗೊತ್ತಾಗಿರುವಂತದ್ದು. ಹೀಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಸಾಕಷ್ಟು ವರ್ಕ್ ಮಾಡಿದ್ದಾರೆ. ಸೊ ಹೀಗಾಗಿ ಈಗಾಗಲೇ ಈ ಒಂದು ಕೇಸ್ಗೋಸ್ಕರ ಇಡೀ ಬೆಂಗಳೂರಿನಲ್ಲಿರುವಂತ ಬಹುತೇಕ ಎಲ್ಲ IPS ಆಫೀಸರ್ಗಳಾಗಿರ್ಬೋದು, ACP ಲೆವೆಲ್ನ ಅಧಿಕಾರಿಗಳಾಗಿರ್ಬೋದು, ಮತ್ತೆ ದಕ್ಷಿಣ ವಿಭಾಗದ ಕಂಪ್ಲೀಟ್ ಪೊಲೀಸ್ ಎಲ್ಲರಿಗೂ ಕೂಡ ತೊಡ್ಕೊಂಡಿದ್ದಾರೆ. ಹೀಗಿದ್ರು ಕೂಡ ಇದುವರೆಗೂ ಕೂಡ ಮೇನ್ ಅಕ್ಯೂಸ್ಗಳು ಯಾರಿದ್ದಾರೆ ಅವ್ರೆಲ್ಲೂ ಕೂಡ ಸಿಗ್ತಾ ಇಲ್ಲ. ಕೇವಲ ಶಂಕಿತರು ಯಾರಿದಾರೋ ಅಂತವ್ರನ್ನ ಮಾತ್ರ ಇಲ್ಲಿ ಕರ್ಕೊಬಂದು ವಿಚಾರಣೆ ಮಾಡುವಂತ ಕೆಲಸ ಈಗಾಗಲೇ ಆಗ್ತಾ ಇರುವಂತದ್ದು. ಸೊ ಹೀಗಾಗಿ CMMS ಸಿಬ್ಬಂದಿಗಳಾಗಿರ್ಬೋದು, ಜೊತೆಗೆ ಈಗಾಗಲೇ ನಿನ್ನೆ ಗೋವಿಂದಪುರ ಕಾನ್ಸ್ಟೇಬಲ್ ಆಗಿರ್ಬೋದು, ಇನ್ನಿತರೆ ವಿಚಾರಗಳನ್ನು ಕೂಡ ಈಗಾಗಲೇ ನಿನ್ನೆ ಆ ಗಾಡಿ ಸಿಕ್ಕಂತ ಜಾಗದಲ್ಲೂ ಕೂಡ ಕೆಲವೊಬ್ರು ಕೂಡ ಸಿಕ್ಕಿದ್ದಾರೆ. ಅವರನ್ನು ಕೂಡ ವಿಚಾರಣೆ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಸೊ ಹೀಗಾಗಿ ಇಂಥವ್ರೆ ಇಲ್ಲಿ ಏನು ಹಣವನ್ನ ತಗೊಂಡೋಗಿದ್ದಾರೆ, ಇಂಥ ಗ್ಯಾಂಗ್ ಅಂತ ಇನ್ನೂ ಕೂಡ ಸಿಕ್ಕಿಲ್ಲ. ಆದ್ರೆ ಕೆಲವು ಶಂಕಿತರನ್ನ ಹಿಡ್ಕೊಂಡು ಈಗ ಪೊಲೀಸರು ಓಕೆ ಲೀಡ್ ಅನ್ನ ಅಜಯ್. ತಗೊಳ್ಳೋದಕ್ಕೂ ಕೂಡ ಮುಂದಾಗ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಅರೆಸ್ಟ್ ಆದ ನಂತರದಲ್ಲಿ ಯಾರು ಅನ್ನೋದ್ರ ಬಗ್ಗೆ ಕುತೂಹಲ ನಿಜಕ್ಕೂ ಕೂಡ ಎಲ್ಲರಲ್ಲೂ ಕೂಡ ಮೂಡಿದೆ ಅಂತಾನೆ ಹೇಳ್ಬೋದು.